ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಜನನೂ ಹೇಳ್ತಾ ಇದ್ದೀರಾ. ನನಗಂತೂ ಸಖತ್ ಖುಷಿ ಆಯಿತು. ನಮ್ಮ ಬೊಮ್ಮನಹಳ್ಳಿಲಿ ಕೂಡ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೇಳ್ತಾ ಇದ್ದಾರೆ ನನ್ನ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಗಾಡಿ ಪಾರ್ಟಿ ಕೊಟ್ಟಿಲ್ಲ ನೀವು, ಮತ್ತು ಮದುವೆ ವೀಡಿಯೋಸ್ ಎಲ್ಲ ಚೆನ್ನಾಗೇ ಬರ್ತಾಯಿದೆ. ನಿನ್ನೆ ನೋಡಿರ್ತಕ್ಕಂಥ ವೀಡಿಯೋಸ್ ಆದರೆ ಡ್ಯಾನ್ಸ್ ಮಾಡಿರೋ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಸಖತ್ತಾಗಿ ಹೇಳಿದರು. ನಮಗಂತೂ ಖುಷಿ ಆಯಿತು. ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ದಾರೆ ನಮಗೆ. ಹಾಗೆ ಇಲ್ಲಿ ನೋಡ್ಬೋದು ನಾವು ವೆಲ್ಕಮ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಸಖತ್ ಚೆನ್ನಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ಎಲ್ಲ ಎಷ್ಟು ಜನ ನೋಡಿದ್ರು ಗೊತ್ತಾ, ನಮಗಂದ್ರೆ ಎಲ್ಲರೂ ಅನ್ನೋದೇ ನಮ್ಮ ದೊಡ್ಡಮ್ಮ ಅವರು ಇವರು. ನೀವು ಅಕ್ಕ ತಂಗಿರ ಇದ್ದೀರಾ ಬಿಡಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಮಂಗೆ ಇರಬೇಕು, ನಿಮ್ಮ ಥರ ಎಂಜಾಯ್ ಮಾಡಬೇಕಂತೇಳಿ ತುಂಬಾ ಹೇಳಿದ್ರು ಫ್ರೆಂಡ್ಸ್. ನಮಗಂತೂ ಸಖತ್ ಖುಷಿ ಆಯಿತು ನೋಡಿ. ನಾನು ಸಾಂಗ್ ಯಾಕೆ ಆಗ್ತಾಯಿಲ್ಲ ಅಂದರೆ ಕಾಪಿರೈಟ್ ಪ್ರಾಬ್ಲಮ್ ಫ್ರೆಂಡ್ಸ್. ಹಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಫ್ಯೂಚರಲ್ಲಿ ಆದ್ರೂ ಆಗುತ್ತೆ. ಒಂದೊಂದು ಸಲ ಅಕ್ಸೆಪ್ಟ್ ಮಾಡುತ್ತೆ ಅದು, ಇಲ್ಲಾಂದರೆ ಒಂದೊಂದು ಸಲ ಅಕ್ಸೆಪ್ಟ್ ಮಾಡೋದಿಲ್ಲ. ಸುಮ್ಮನೆ ಏನಕ್ಕೆ ತೊಂದರೆ ಆಗುತ್ತೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ನಾನು ಸಾಂಗ್ ಆಗ್ತಾಯಿಲ್ಲ. ಲಾಸ್ಟು ನಮ್ಮ ಹರಿ ಬರ್ತ್ಡೇ ಇಲ್ಲ ಅಥವಾ ನಮ್ಮ ಪುಟ್ಟನ ಬರ್ತ್ಡೇ ಇಲ್ಲ ಸಾಂಗ್ ಹಾಕಿದ್ದೆ, ಅದೆಷ್ಟೊತ್ತು ಎಕ್ಸೆಪ್ಟ್ ಮಾಡಲಿಲ್ಲ. ಸೊ ತೆಗೀರಿ ಅದನ್ನು, ಮ್ಯೂಸಿಕ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನೀಗ ಹಾಕೋಕ್ಕೆ ಭಾಳ ಇದು ಮಾಡ್ತೀನಿ ನಾನು. ಆದರೂ ಚೆನ್ನಾಗಿತ್ತು ಫ್ರೆಂಡ್ಸ್, ಎಂಜಾಯ್ ಮಾಡಿದ್ವಿ ನಾವಂತೂ ಸಖತ್. ಎಲ್ಲರೂ ತುಂಬ ಜನ ಹೇಳಿದರು ನಿಮ್ಮ ಥರನೇ ಮಾಡಬೇಕು, ನಿಮ್ಮ ಥರ ಎಂಜಾಯ್ ಮಾಡಬೇಕು ಅಂತೇಳಿ. ನಮ್ಮ ಬಸೈ ಮಾಮ ಅಂತೂ ನಮ್ಮ ಡ್ಯಾನ್ಸ್ಗೋಸ್ಕರ ಕಾಯ್ತಾಯಿದ್ರು. ಅಂದರೆ ನಮ್ಮ ಶರಣ್ ಡ್ಯಾಡಿ ಏನಿದಾರಲ್ಲ ಆಲ್ವರ್ತಿಲಿ ಕೊಪ್ಪಳದಲ್ಲಿ, ಅವರು ಸಖತ್ ನಿಮಗೋಸ್ಕರ. ನಮ್ಮ ಜಯ ಆಂಟಿ ಅಂತ ಒಬ್ಬರು ಇದ್ದಾರೆ, ಅವರು ಅಂತೂ ಅನ್ನೋದೇ ನೀವು ನೈಟೆಲ್ಲ ಇನ್ನೂ ಡ್ಯಾನ್ಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತೇಳಿ. ಪಾಪ ನಮ್ಮ ಡ್ಯಾನ್ಸ್ಗೋಸ್ಕರ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಕೆಲಸ ಎಲ್ಲ ಇರುತ್ತೆ. ಆದರೂ ಅಂದ್ಕೊಂಡ್ವಿ ಮಾಡಬೇಕಂತ, ಆಗಲಿಲ್ಲ, ಟೈಮೇ ಕಲೀಲಿಲ್ಲ. ಅದು ಇದು ಅವ್ರು ಹೋಗೋರ್ನೆಲ್ಲ ಒಂದು ಸ್ವಲ್ಪ ಕಳಿಸೋದು, ಊಟಕ್ಕೆ ಹೋಗೋದು, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾವೇನು ಎಂಜಾಯ್ ಮಾಡಿದ್ರು ಬೇರೆಯವ್ರ ಮದುವೆಲಿ ಡ್ಯಾನ್ಸ್ ಮಾಡಿ, ಅಂದರೆ ನಮ್ಮ ರಿಲೇಷನ್ಸ್ ಮದುವೆಲಿ, ನಮ್ಮ ಶರಣ್ ಮದುವೆಲಿ ನೋಡಿ ಅವತ್ತು ರಾತ್ರಿ ಎಷ್ಟೊತ್ತು ಡ್ಯಾನ್ಸ್ ಮಾಡಿದ್ವಿ ನಾವಾದರೆ. ಮನ್ಸಾರೆ ಕುಣಿದಿದ್ದೀವಿ ನಾವಾದರೆ ಅವತ್ತು. ಹಾಗೆ ಬೇರೆಯವ್ರ ಮದುವೆಲಿ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಆದರೆ ನಾವೆಲ್ಲ ಜಾಸ್ತಿ ರೆಡಿ ಆಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ, ಹಿಂಗೆ ಇರುತ್ತೆ. ಹಾಗೆ ನಮ್ಮ ಪುಟ್ಟ ನೋಡಿ, ಪುಟ್ಟ ಖುಷಿ ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಒಂದು 8-9 ಸಾಂಗ್ನ ನಾವು ರೆಡಿ ಮಾಡಿದ್ವಿ. ಅಂದರೆ ಸ್ವಲ್ಪ ಕಟ್ ಮಾಡಿ ರೀಲ್ಸ್ ವಿಡಿಯೋ ಥರ ಆ ಥರ ಮಾಡಿದ್ವಿ. ಎಷ್ಟು ಜನ ಫ್ರೆಂಡ್ಸ್ ಊಟಕ್ಕೆ ಹೋಗಿರೋರೆಲ್ಲ ಬಂದು ಡ್ಯಾನ್ಸ್ ನೋಡಿದ್ದಾರೆ. ಇಲ್ಲ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನಮ್ಮ ಗರ್ಲ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದು ನಾವು ಸಂಜೆ ಪ್ರಾಕ್ಟೀಸ್ ಮಾಡಿರೋದು. ಸಂಜೆ ಒನ್ ಅವರು ಮಾಡಲಿಲ್ಲ ನಾವಾದರೆ, ಒಂದು 10 ನಿಮಿಷ ಮಾಡಿದ್ವಿ. ಆಗಲೇ ಬೀಗ್ರಿಗೂ ಊರು ಬಿಟ್ಬಿಟ್ಟಿದ್ದಾರೆ, ಬರ್ತಾಯಿದ್ದಾರೆ ಅವರು ಅಂತ ಹೇಳಿದರು. ಹಾಗೆ ಮತ್ತೆ ನೆಕ್ಸ್ಟ್ ಶೋಭನ್ ರೆಡಿ ಮಾಡಿಬಿಟ್ಟು, ಇನ್ನೂ ಒಂದು ಏನು ಹೇಳ ಫ್ರೆಂಡ್ಸ್, ಶೋಭನ್ ರೆಡಿ ಮಾಡಿರೋ ವೀಡಿಯೋನೇ ಇಲ್ಲ ನನ್ನ ಹತ್ರ. ಅಂದರೆ ಯಾರೂ ಮಾಡಿಲ್ಲ ಗಡಿಬಿಡಿಲಿ. ಎಷ್ಟು ನಿಜ ಸಂಜೆ ಮೇಕಪ್ ಮಾಡಿರೋದು ಭಾಳ ಚೆನ್ನಾಗಾಗಿತ್ತು. ಹೇರ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜ ಎಷ್ಟು ಆಯಿತು ಅಂದರೆ ಸಖತ್ತಾಗಿ ಇಷ್ಟ ಆಯಿತು ನಮಗಾದರೆ. ಇವಾಗ ಹಾಕಿರೋದು ಲೆಹಂಗಾ ಹಾಕಿದ್ದಾಳೆ ಆಲ್ರೆಡಿ ಅವಳು, ನೋಡಿದ್ರಲ್ಲ. ಅಲ್ಲ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಸೀರೆ ವಿಡಿಯೋ ಮತ್ತು ದೇವಸ್ಥಾನದಲ್ಲಿ ಸೀರೆ ಹಾಕಿದ್ರಲ್ಲ, ಅದ್ರದ್ದಾಗಲಿ ತುಂಬಾ ಚೆನ್ನಾಗಿತ್ತು. ಅದು ಬನಾರಸ್ ರೇಷ್ಮೆ ಸೀರೆ, ಅದು ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜ. ಆದರೆ ನಮ್ಮ ಹುಡುಗಿರೂ ಇವರು ನಮ್ಮ ಮಕ್ಕಳಾದ್ರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನಮಗೂ ಹಂಗೆ ಸಪೋರ್ಟ್ ಮಾಡಿದರು. ಯಾಕಂದರೆ ಅವ್ರು ಏನಾದರೂ ಅಳೋದು ಕರೆಯೋದು ಏನಾದರೂ ಮಾಡಿದ್ರೆ ನಿಜವಾಗ್ಲೂ ನಾವೇನು ಮಾಡ್ತಾಯಿರಲಿಲ್ಲ. ಒಂದು ಹತ್ರ ಇವ್ರನ್ನ ಕರ್ಕೊಳ್ಳೋದು, ಇವ್ರನ್ನ ಸಮಾಧಾನ ಮಾಡೋದೇ ಬಿಡೋದು. ಇನ್ನೊಂದು ಏನು ಅಂದರೆ ನಮ್ಮ ಖುಷಿನೂ ಯಾಕೋ ತುಂಬ ಹಠ ಮಾಡ್ತಿದ್ಲು ಅವತ್ತು. ಬರೀ ನನ್ನ ಜೊತೆನೇ ಇರಬೇಕು ಹಿಂಗೆ ನೋಡಿ. ಸುಮ್ಮನೆ ಇದ್ದಾಗ ನಮ್ಮ ಹತ್ರ ಬರೋದೇ ಇಲ್ಲ, ಮನೇಲಿದ್ದಾಗ. ಹಿಂಗೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಮ್ಮ 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 ಅಂತ ಸುತ್ತಾರೆ, ಇರ್ತಾರೆ. ಅದರಲ್ಲಿ ಬೇರೆ ನಮ್ಮ ಹರಿ ಇವಳ ಬಜಾರ್ ಕರ್ಕೊಂಡೋಗಿದ್ದ, ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮಲಗಿದ್ಲು ಅಂತೇಳಿ ನಾವು ದೇವಸ್ಥಾನದ ಹತ್ರ ಹೋಗಿದ್ವಲ್ವ, ಎದುರುಗೊಳ್ಳ ಕಾರ್ಯಕ್ರಮದಲ್ಲಿ. ನೋಡಿ ಆ ವಿಡಿಯೋದಲ್ಲಿ ಖುಷಿ ಎಲ್ಲಿ ಇಲ್ಲ ನೋಡಿ, ಒಂದು ಹತ್ರನೂ ಇಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಮಲ್ಕೊಂಡಿದ್ದಾಳೆ ಅಂತಂದ್ರು ಅಲ್ವಾ, ನಾವು ಹೋಗ್ಬಿಟ್ವಿ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ ನಾನು ಇವಳಿಗೆ ಡ್ರೆಸ್ ಎಲ್ಲ ತೆಗೆದಿಟ್ಬಿಟ್ಟು ಹೋಗಿದ್ದೆ. ಅಲ್ಲಿಂದ ಬರೋಷ್ಟೊತ್ತಿಗೆ ಎದ್ದು ರೆಡಿಯಾಗಿ, ಅದೇ ಅಲ್ಲ, ಎದ್ದ ತಕ್ಷಣ ಅಮ್ಮ ಬೇಕು ಇವ್ರಿಗೆ, ಇಲ್ಲಾಂದರೆ ನಡೆಯಲ್ಲ.
ಹಾಗಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನನ್ನ ಕೈನೇ ಬಿಡಲಿಲ್ಲ ಅವಳು. ಆದರೆ ಎತ್ಕೋ ಅಂತೇಳಿ ಭಾಳ ಹಿಂಸೆ ಮಾಡೋಕತ್ಬಿಟ್ಲು. ನಮ್ಮ ಅಂಕಲ್ ಅವ್ರು ಎಲ್ಲರೂ ಅನ್ನೋರು, ಅವಳ ಯಾರ ಹತ್ರ ಆದರೂ ಕೊಡೆ, ನಮ್ಮ ಹಡಗ್ಲಿಯಿಂದ ಬಂದಿದ್ರಲ್ಲಿ ವಿರೂಪಾಕ್ಷ ಅಂಕಲ್ ಪಾಪ ಅವ್ರು ಹೇಳಿದ್ರು, ಅವಳ ಯಾರ ಹತ್ರ ಆದರೂ ಬಿಡು, ನನ್ನ ಹತ್ರ ಬಿಡು, ನಾನು ಕರಿತಾ ಇದ್ದಾರೆ ಹೋಗ್ತಾ ಇಲ್ಲ ಖುಷಿ ಆದರೆ, ಅಷ್ಟು ಇದು ಮಾಡಿಬಿಟ್ಲು. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ನಮ್ಮ ಬ್ರದರ್ಸ್ ಎಲ್ಲ, ನಮ್ಮ ತಮ್ಮಂದರು, ಮೈದ್ನರು, ನಮ್ಮ ಮಕ್ಕಳು, ನಮ್ಮ ಮನೆಯವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಇದು ಯಾವುದು ಅಂತ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕೋದೇ ಇಲ್ಲ ಫ್ರೆಂಡ್ಸ್. ಸೊ ನನಗಂತೂ ನಿಜ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನೋಡ್ದಾರಾದರೂ ಹೇಳ್ಬೋದಲ್ವ ನೀವು ಯಾವುದು ಅಂತೇಳಿ. ನಾನು ನಿನ್ನೆ ವೀಡಿಯೋಲಿ ಕೇಳಿದ್ದೆ ನಿಮಗೆ ಕಮೆಂಟ್ ಹಾಕಿ ಅಂತೇಳಿ, ಬಟ್ ಯಾರೂ ಹಾಕಿರಲಿಲ್ಲ. ಇರಲಿ ಬಿಡಿ, ಪರವಾಗಿಲ್ಲ, ನೀವು ನೋಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು. ಈ ಸಾಂಗ್ ಅಂದರೆ ರವಿಚಂದ್ರನ್ ಸಾಂಗ್ ಇದೆಯಲ್ಲ, ನನ್ನ ಆಸೆ ಮಲ್ಲಿಗೆ ಬರ್ತಾಳಮ್ಮ ಅಂತೇಳಿ, ಆ ಸಾಂಗಿಗೆ ಆ್ಯಕ್ಚುಲಿ ನಮ್ಮ ಕೊಟ್ಟರು ಬಸನ್ನ ಕರೆದಿದ್ವಿ, ನಾವಿಲ್ಲಿ ಬರಲೇ ಇಲ್ಲ ಅವನು, ಆಮೇಲೆ ಜಾಯ್ನ್ ಆದ. ಇದು ಗಣೇಶ ಸಾಂಗ್ ನೋಡಿ, ನಮ್ಮ ಕೊಟ್ಟರು ಬಸ ಹಿಂದೆ ಬರ್ತಾಯಿದೆ. ಕಿರಿಕ್ ಬ್ರೋ ಕೂಡ ಜಾಯಿನ್ ಆಗ್ತಾರೆ, ನಮ್ಮ ಚೈತ್ರ ಅವರು, ಜಯ, ನಮ್ಮ ಚಿನ್ನು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ ನೀವು, ಪಾಪುನೆಲ್ಲ ಎತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ಲು. ಈಗ ಅವನು ಆಲ್ರೆಡಿ ಮಲಗಿಬಿಟ್ಟಿದ್ದ, ಸೊ ಹಂಗಾಗಿ ಒಂದು ಸ್ವಲ್ಪ ಫ್ರೀ ಆಗಿದ್ಲು ನೋಡಿ ಅವಳು. ನೋಡಿ ನಮ್ಮ ಕೊಟ್ಟರು ಬಸಯ್ಯ KM ಮಿರಲ್ಗಟ್ ಮಾಡಿ ಜಾಯ್ನ್ ಆದರು. ನಮ್ಮ ಮಧುಮಿತಾ ಅವರು, ಮನುನೇ ಕಾಣ್ತಾ ಇಲ್ಲ, ಯಾಕೋ ಎಲ್ಲ ಹೋಗಿದ್ರೆ ಅನಿಸ್ತು, ಅದು ಗೊತ್ತಾಗಿಲ್ಲ ಫ್ರೆಂಡ್ಸ್. ಅದು ಒಬ್ಬೊಬ್ಬರೇ ಆ್ಯಕ್ಚುಲಿ ಎಲ್ಲ ನಮ್ಮವರಿನ್ನೂ ತುಂಬ ಜನ ಇದ್ದಾರೆ, ಅವ್ರು ಯಾರೂ ಜಾಯ್ನ್ ಆಗಲಿಲ್ಲ ನೋಡಿ. ಹಿಂದ್ಗಡೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಯಾರ ಬಗ್ಗೆನೂ ಲಕ್ಷ್ಯನೇ ಕೊಟ್ಟಿಲ್ಲ ನೋಡಿ. ಸುಮ್ಮನೆ ನಾವು ಎಂಜಾಯ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಸೊ ಹಂಗಾಗಿ ಲೈಫ್ ಎಂಜಾಯ್, ಎಲ್ಲ ಜಾಲಿ ಖಾಲಿ ಅಂತ ಇರಬೇಕಷ್ಟೇ. ನಮ್ಮ ಶೋಭಾ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್, ಇನ್ನೂ ಡ್ಯಾನ್ಸು ಅದು ಇದು ಅಂತ ತುಂಬ ಇತ್ತು, ಬಟ್ ನಮ್ಮ ಕೆಲಸದಲ್ಲಿ ನಾವಿನ್ನೂ ಏನೂ ಮಾಡೋಕ್ಕೆ ಆಗಿಲ್ಲ. ಆಮೇಲೆಲ್ಲ ರಾತ್ರಿ ಎಲ್ಲ ಮಲಗೇ ಇಲ್ಲ ನಾನು ನಮ್ಮ ಚಿನ್ನು ಮತ್ತು ನಮ್ಮ ಮಾಮ ಇದನ್ನ ಪಾಪ ಅವ್ರು ಯಾರೂ ಮಲಗೇ ಇಲ್ಲ ನೋಡಿ, ಅಷ್ಟು ಕೆಲಸ ಇದು ಅಂತ ಆಗ್ಬಿಡ್ತು. ಆಮೇಲೆ ನಮ್ಮ ಪ್ರೀತಿಯ ಮಾವ, ನಮ್ಮ ಶರಣ್ಣ ಏನಿದ್ದಾರಲ್ಲ ಕೊಪ್ಪಳ, ಅವರು ಡ್ಯಾಡಿ, ಇವ್ರನ್ನ ನಾವು ಜಾಸ್ತಿ ಗೊಳೈಕಾಯ್ತಾ ಇರ್ತೀವಿ. ಇವರು ಹಾಗೆ ನಮ್ಮನ್ನು ಗೊಳೈಕಾಯ್ತಾ ಇರ್ತಾರೆ. ಇವರೊಂಥರ ಪ್ರೀತಿ ಮಾಮನೆ ಅಂತಲೇ ಹೇಳ್ಬೋದು ನಮಗೆ. ಎಲ್ಲದಕ್ಕೂ ನೀವು ಹಂಗಿರಬೇಕು, ಹಿಂಗೆ ಮಾಡಬೇಕು, ಅದೇ ಹೇಳಿದ್ನಲ್ಲ, ನೀವೆಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ಲಾಸ್ಟು ಅಲ್ಲಿ ಕೊಪ್ಪಳ ಮದುವೆಲೂ ಕೂಡ ಹಾಗೆ ಹೇಳಿದ್ರು, ನೀವೆಲ್ಲ ಡ್ಯಾನ್ಸ್ ಮಾಡ್ತೀರಾ ಅಂತ ನನ್ನ ಡಿಗ್ಜೆ ಎಲ್ಲ ತರಿಸಿದ್ದೀನಿ ಅಂತೇಳಿ. ಹಾಗೆ ನೆಕ್ಸ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಿತ್ತು ನಮ್ಮ ಕೊಟ್ಟರು ಬಸಯ್ಯ ಮತ್ತು ನಮ್ಮ ಮನೆಯವ್ರದ್ದು ಕೂಡ. ಇನ್ನೊಂದು ಹೇಳೋದು ಮರ್ತದೆ, ನಮ್ಮ ಜಯ ಅವ್ರ ತಂಗಿ ಅಂದರೆ ಚಿಕ್ಕಮ್ಮನ ಮಗಳನ್ನ ನಾವು ಮಧ್ಯಾಹ್ನ 4 ಗಂಟೆಯಿಂದ ಕರೆಸ್ಕೊಂಡಿದ್ದೀವಿ. ನೀನು ಬರಲೇಬೇಕು, ನೀನು ಬಂದುಬಿಡು, ಆಯಿತು ನೈಟೆಲ್ಲ ಡ್ಯಾನ್ಸ್ ಎಲ್ಲ ಇದೆ, ವೆಲ್ಕಮ್ ಡ್ಯಾನ್ಸ್ ಎಲ್ಲ ಮಾಡೋಣ ಅಂಥೇಳಿ ಒಂದಿನ ಮುಂಚೆ ಕರೆಸ್ಕೊಂಡಿದ್ದೀವಿ ನೋಡಿ ಅವಳಾದರೆ. ಇಲ್ಲಿ ಎಲ್ಲರೂ ಆ್ಯಕ್ಚುಲಿ ನಾವು ಮಧ್ಯಾಹ್ನನೇ ಕೇಕ್ ಕಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡ್ವಿ. ನಮ್ಮ ಚಿಕ್ಕತ್ತೆ ಬಂದುಬಿಟ್ಟು ಬೇಡ, ನೈಟ್ ಆದರೆ ಎಲ್ಲರೂ ಇರ್ತಾರೆ, ನೈಟ್ ಮಾಡೋಣ ಅಂತ ಅಂದರು. ನೋಡಿ ಫ್ರೆಂಡ್ಸ್, ಹಿಂಗೆಲ್ಲ ಮಾಡ್ತಾರೆ. ನೈಟ್ ಆದರೆ ಒಬ್ಬರು ಬಂದರೆ ಒಬ್ಬರು ಬರೋದಿಲ್ಲ. ಅಷ್ಟೊತ್ತಿಗೆ ನಮಗೆ ಎಲ್ಲ ಸಾಕಾಗೋಗಿತ್ತು. ನಾವೇನು ಬೇಕು ಬೇಡ ಊಟ ಸ್ವಲ್ಪ ತಿನ್ಕೊಂಡು, ನಾನಾದರೂ ಊಟನೇ ಮಾಡಿಲ್ಲ ನೈಟ್, ಒಂದೇ ಒಂದು ತುತ್ತು ಹಾರಿ ತಿನ್ನಿಸಿದ್ದು ಅಷ್ಟೇ. ಅದನ್ನು ತಿಂದ್ಕೊಂಡು ಸೈಡ್ಗೆ ಆಗಿಬಿಟ್ಟೆ ನೋಡಿ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ, ನಮಗೆ ಊಟದ ಕಡೆ ಅಷ್ಟು ಗಮನವೂ ಇಲ್ಲ. ಸುಮ್ಮನೆ ಆಗ್ಬಿಟ್ವಿ. ನಾವು ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ 12 ಗಂಟೆ 1 ಗಂಟೆನೋ ಆಗಿತ್ತು. 12-1 ಗಂಟೆ ಆಯಿತು. ಇನ್ನು ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಚಿನ್ನು ಮಾತ್ರ ಎದ್ದು ಕೆಲಸ ಮಾಡ್ಕೊತಾ ಇದ್ವಿ ನೋಡಿ. ಹಾಯ್ ಗಾಯ್ಸ್, ಏನು ಗೊತ್ತಾ, ಇವತ್ತು ಸ್ಯಾಟರ್ಡೇ ಮುಗ್ದಿದೆ. ಸಂಡೇ ಟೈಮ್ ಬಂದು 2:07 ಆಗಿದೆ, ಅಂದರೆ ಮಿಡ್ನೈಟ್ 2:07 ಆಗಿದೆ. ಒಂದು ನಿಮಿಷ, ನಾನು ನನ್ನ ತಂಗಿ ಇಬ್ಬರು ಮಲಗಿಲ್ಲ. ಅಲ್ಲಿ ಅವಳು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ, ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಇಲ್ಲಿದ್ದ ಎಲ್ಲ ಕ್ಲೀನಾಗಿದೆ. ಅವಳು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತಾಳೆ.
ನೆಕ್ಸ್ಟು ನಾನು ಒಳಗಡೆ ಎಲ್ಲಿ ನಮಗೆ ಮಲ್ಗೋಕ್ಕೆ ಜಾಗನೇ ಇಲ್ಲ. ಇನ್ನೆಲ್ಲಿಂದ ಒಳಗಡೆ ನಿಮಿಷ ಒಳಗಡೆ ಅಂತೂ ಎಲ್ಲ ಫುಲ್ಲಾಗ್ಬಿಟ್ಟಿದೆ. ನಮಗಂತೂ ಮಲ್ಗೋಕ್ಕೆ ಒಂದು ಸ್ವಲ್ಪನೂ ಜಾಗ ಇಲ್ಲ. ಸೊ ಪಾರ್ಲರಲ್ಲಿ ಕೂಡ ಮಲಗಿದ್ದಾರೆ. ಮತ್ತು ಪಾರ್ಲರಲ್ಲಿ ನನ್ನ ತಮ್ಮಂದ್ರಿಬ್ರು ಅವರೆಲ್ಲ ಮಲಗಿದ್ದಾರೆ. ಪಾಪ ನಮ್ಮ ಮನೆಯವರು ನನ್ನ ಮಗ ಮೇಲೆ ಮಲಗಿದ್ದಾರೆ. ಕಡೆ ದೊಡ್ಡ ಬೆಡ್ರೂಮಲ್ಲೂ ಫುಲ್, ಇಲ್ಲಿ ಫುಲ್ ಹಾಲ್ ಮತ್ತು ಸಣ್ಣ ಬೆಡ್ರೂಮು ಫುಲ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಈಗ ನಾವೇನಾದರೂ ಮಲಗಿದ್ರೆ ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ. ಬೆಳಿಗ್ಗೆ 6 ಗಂಟೆಯಿಂದಲೇ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಐರಣಿ ತರಬೇಕು, ಗಂಗಮ್ಮ ಹೋಗಬೇಕು, ತುಂಬ ಪೂಜೆಗಳಂತೂ ತುಂಬ ಇದ್ದಾವೆ. ನೆಕ್ಸ್ಟು ಇವತ್ತು ಸ್ಯಾಟರ್ಡೆ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮಗೆ ತುಂಬ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ಸ್ ಅಂತೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಮಾಡೋದೇ ಇಲ್ಲ. ಯಾಕಂದರೆ ಬ್ಯುಸಿ ಆಗಿಬಿಡ್ತೀವಿ ಅಷ್ಟು. ಹಾಗೆ ಇನ್ನೊಂದು ನಮ್ಮ ಮನೆಯವ್ರ ಬರ್ತ್ಡೇ, ನಿನ್ನೆ ನನ್ನ ಚಿಕ್ಕ ಮೈದು ನಮ್ಮ ಮನೆಯವ್ರ ತಮ್ಮನ ಬರ್ತ್ಡೇ, ಇಬ್ಬರದು ಇತ್ತು ಬರ್ತ್ಡೇ. ಸೊ ಹಂಗಾಗಿ ಇಬ್ಬರು ಬರ್ತ್ಡೇ ಮುಗಿಸ್ಕೊಂಡು ಕೇಕೆಲ್ಲ ಕಟ್ ಮಾಡಿ, ಅದು ಕೇಕೆಲ್ಲ ರಾತ್ರಿ ಕಟ್ ಮಾಡ್ತಿದ್ದೆ. ಒಬ್ಬರು ಬಂದರೆ ಒಬ್ಬರು ಬರಲ್ಲ. ಸೊ ಹಂಗಾಗಿ ಎಲ್ಲ ಅದು ಇದು ಮಾಡಿಬಿಟ್ಟೇನೋ ಮಾಡಿದ್ದೀವಿ. ನೆಕ್ಸ್ಟು ನನ್ನ ಮಗನ ಸೈಕಲ್ ಹೊರಗಡೆ ಬಿಟ್ಟಿದ್ರೆ ಯಾರಾದರೂ ತಗೊಂಡೋಗ್ಬಿಟ್ರೆ ಅಂತ ಬಿಟ್ಟಿದ್ದೀವಿ. ನಾನು ಈ ವಿಡಿಯೋನ ಇನ್ನೂ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ತುಂಬ ಕೆಲಸ, ವಿಡಿಯೋ ತುಂಬ ಸ್ಟಾಕ್ ಇದ್ದಾವೆ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಫಂಕ್ಷನ್ದು ತುಂಬ ಚೆನ್ನಾಗಾಗಿದೆ. ಸಂಡೇ ಧಾರೆ ಮುಹೂರ್ತ, ಅದು ಒಂದು ನಾಳೆ ಚೆನ್ನಾಗಿ ಆಗಿಬಿಟ್ರೆ ಇನ್ನು ನಮ್ಮ ಜವಾಬ್ದಾರಿ ಮುಗೀತು. ಪಾಪ ನಮ್ಮ ಮೈದ್ನವ್ರು ಕೂಡ ಮಲಗಿಲ್ಲ, ತೋರಿಸ್ತೀನಿ ನಿಮಗೆ. ಅದು ನಮ್ಮ ತಂಗಿ ನಮ್ಮ ಮೈದ್ನ ಅವರು ಪಾಪ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ ಅಲ್ವಾ. ಸೊ ಅಲ್ಲಿ ಕಾಯಲೇಬೇಕು, ಇಲ್ಲಾಂದರೆ ನಾಯಿಗಳ ಕಾಟ ಫ್ರೆಂಡ್ಸ್, ತುಂಬ ಇದ್ದಾವೆ ನಾಯಿಗಳೆಲ್ಲ. ಸೊ ಹಂಗಾಗಿ ನಾಯಿಗಳು ಬರಬಾರ್ದು ಅಂತೇಳಿ ಅಲ್ಲಿ ಕಾಯ್ತಾ ಇದ್ದಾರೆ. ಆಮೇಲೆ ಅವಳು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಮದುವೆಗೆ ಎಷ್ಟು ಜನ ಇದ್ದರೂ ಸಾಲದು ನೋಡಿ, ನಮಗೆ ಹಂಗಾಗ್ಬಿಟ್ಟಿದೆ. ನನಗಂತೂ ಒಡವೆ ಎಲ್ಲ ಹಾಕ್ಕೊಂಡೆಲ್ಲ ಭಾರ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಕಿವಿ ಓಲೆ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಎಲ್ಲ ರೆಡಿ ಆಗಬೇಕು. ಬೆಳಗ್ಗೆ ತುಂಬ ಎಲ್ಲ ಇದ್ದಾವೆ ನೋಡಿ, ಬಳೆ ಚೆನ್ನಾಗಿದ್ದಾವೆ, ಸಖತ್ತಾಗಿದ್ದಾವೆ. ಮದುವೆ ಅಂದರೆ ಒಂಥರ ಖುಷಿ, ಅಂದರೆ ಕೆಲಸ ಹಂಗೆ ಇರುತ್ತೆ. ಕೆಲಸ ಮಾತ್ರ ಹೆವಿ ಕೆಲಸ, ಹೆವಿ ಕೆಲಸ. ಮತ್ತು ಇನ್ನೆಂಥ ಫ್ರೆಂಡ್ಸ್ ಏನು ಹೇಳೋದು. ಮತ್ತು ನಾಳೆ ಹೇಳಿದ್ನಲ್ಲ, ವೀಡಿಯೋಸ್ ಎಲ್ಲ ಲೇಟಾಗಿ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಕ್ತೀನಿ, ಯಾವುದು ಮಿಸ್ ಮಾಡಲ್ಲ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ವೀಡಿಯೋಸ್ ಮಾತ್ರ. ಈಗ ಎಲ್ಲ ಕೆಲಸ ಆಗಿದೆ. ನಾನು ಸ್ವಲ್ಪ ರಂಗೋಲಿ ಹಾಕಿ ಸ್ನಾನಕ್ಕೆ ಒಳಗಡೆ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಿದ್ದೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ನಾವು ರೆಡಿ ಆದರೆ ಇನ್ನು ನಾವು ಗಂಗಮ್ಮಗೆ ಮತ್ತು ಐರಣಿ ತರಕ್ಕೆ ಎಲ್ಲ ಅವರಿಂದ ಹೋಗಬೇಕಲ್ವ. ಎಲ್ಲ ಅಲ್ಲೆಲ್ಲ ಚೆನ್ನಾಗಿ ಹಾಕಿದ್ರು, ಶಾಮಿಯಾನ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರೆ ಅವರಿಂದ ಎಲ್ಲ ಹೋಗಬೇಕಲ್ಲ. ನಮ್ಮದು ಮನೆ ಪೂಜೆ ಆಗಿದೆ ಅಂತ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಮ್ಮ ಪೂಜೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈಗ ಹೋಗಿ ರಂಗೋಲಿ ಹಾಕೋಣ ನಾವು, ಸರಿನಾ? ಬಾಯ್ ಫ್ರೆಂಡ್ಸ್. ನೋಡಿ ಪಾಪ ಎಲ್ಲಿ ಬೇಕಾದ್ರಲ್ಲಿ ಮಲಗಿಬಿಟ್ಟಿದ್ರು. ಇನ್ನು ಕೆಲವೊಂದು ಜನ ಆ ಕಡೆ ಮನೆಗೆಲ್ಲ ಹೋಗಿದ್ದಾರೆ. ನೋಡಿ ಚೇರ್ಗಳೆಲ್ಲ ಎಲ್ಲ ಚಲ್ಲಾಪಿಲಿ. ಇಷ್ಟು ದೊಡ್ಡ ಜಾಗ ಇದೆ, ಆದರೂ ಕಡಿಮೆನೇ ಅನ್ನಿಸ್ತಾ ಇದೆ ನೋಡಿ. ಅಪ್ಪ, ಈಗ ನಮ್ಮದು ಸ್ನಾನ ಪೂಜೆ ಎಲ್ಲ ಆಯಿತು. ನಮ್ಮ
ಬ್ರದರ್ ಇಲ್ಲ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟೊತ್ತು ನಾನು ನಮ್ಮ ತಂಗಿ ಇಲ್ಲೇ ನಿಂತ್ಕೊಂಡಿದ್ವಿ ಮಾತಾಡ್ತಾ. ಬಬ್ಬು ಎದ್ನಲ್ವಾ, ಮಲಗಿದ್ದೆ, ಎದ್ದ ಅವನು. ಸೊ ಹಂಗಾಗಿ ಒಳಗಡೆ ಹೋದ್ಲು. ನಾಯಿ ಏನಾದರೂ ಬರ್ತವೆ ಅಂತ ನಿಂತ್ಕೊಂಡಿದ್ದೆ ಇಲ್ಲಿ ನೋಡಿ. ನನ್ನ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಡೋಣ. ಅತ್ತೆ 6 ಗಂಟೆಗೆ ಹೇಳಿದ್ದಾರೆ. 6 ಗಂಟೆಗೆಲ್ಲ ರೆಡಿ ಆಗಿಬಿಟ್ರೆ ನೋಡಿ. ನಮ್ಮದು ಸ್ನಾನ ಪೂಜೆ ಅಂತ ಎಲ್ಲ ಆಗಿ ನಾವಿನ್ನು 4:15 ರೆಡಿ ಆಗಿಬಿಟ್ವಿ. 4 ಗಂಟೆಗೆಲ್ಲ ರೆಡಿ ಆಗಿದ್ವಿ ನಾನು ನಮ್ಮ ಚಿನ್ನು. 5 ಗಂಟೆಗೆಲ್ಲ ನಾವೆಲ್ಲ ರೆಡಿಯಾಗಿ ಪೂಜೆ ಸಾಮಾನೆಲ್ಲ ಇಟ್ಟಿದ್ಲು ಆಲ್ರೆಡಿ. ಇನ್ನು ಬಾಸಿಂಗ ತರಕ್ಕೆ ಹೋಗ್ಬೇಕಲ್ಲ ಅಂತ ನಾವು ನಮ್ಮ ಭಾವ ಅಕ್ಕನ ಮಾತ್ರ ವೇಟ್ ಮಾಡ್ತಾಯಿದ್ವಿ ನೋಡಿ. ಇನ್ನು ಅವರು ಬಂದು ಮತ್ತು ನಮ್ಮ ಜಯ ಅವಳು ಒಬ್ಬಳೇ ಹೋಗ್ಬಿಟ್ಲು ಪಾಪ ಸೀರೆ ಉಟ್ಕೊಂಬರ್ಬೇಕಂತೇಳಿ. ನಮ್ಮ ಚಿನ್ನ ನೋಡಿ, ಯಪ್ಪ ನಮ್ಮ ಚಿನ್ನು ಈ ಸಲ ಮಾತ್ರ ಸಖತ್ ರೆಡಿ ಆಗಿಬಿಟ್ಟಿದ್ಲು. ನೈಟ್ ಸೀರೆನೂ ಚೆನ್ನಾಗಿತ್ತು ಅವಳದು, ನನಗೆ ಇಷ್ಟ ಆಯಿತು ಆ ಸೀರೆ ಕಲರ್ ಕೂಡ. ಕೇಳ್ಕೊಂತ ಬರ್ತಾಯಿದ್ದಿಲ್ಲ ವೀಡಿಯೋ ಮಾಡ್ತಾಯಿದ್ದೆ ಅಂತ. ಮತ್ತು ಅತ್ತೆ ಮಾಮ ಎಲ್ಲರೂ ಪಾಪ ಅತ್ತೆನೂ ನಮಗೆ ತುಂಬ ಹೆಲ್ಪ್ ಮಾಡಿದರು. ನಮ್ಮ ಚಿಕ್ಕತ್ತೆ ಏನಿದ್ದಾರಲ್ಲ ಅವ್ರ ಅಕ್ಕ, ಇವರು ರತ್ನತ್ತೆ. ಅಲ್ಲಿ ನೋಡಿದ್ದೀರಲ್ವ ನೀವು ಕುಪ್ಪಳ ಮದುವೆಯಲ್ಲಿ ಅವರಮ್ಮ ಶರಣ್ ಅವರಮ್ಮ. ಆದರೂ ಎಲ್ಲರೂ ಕೈಗೂಡಿ ಕೆಲಸ ಮಾಡಿದ್ದಾರೆ. ಆದರೂ ಎಷ್ಟೊತ್ತಾಗಿತ್ತು. ಇನ್ನು 5 ಗಂಟೆಗೆ ನಾವು ರೆಡಿಯಾಗಿ ಬಾಸಿಂಗ ತಗೊಂಡು ಬಂದು ಮತ್ತು ಐರಾಣಿ ತಗೊಂಡು ಬಂದು ಗಂಗಮ್ಮ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅರಿಶಿನ ಶಾಸ್ತ್ರ ಇನ್ನೊಂದ್ಸಲ ಮದುಮಕ್ಕಳಿಗೆ ಮಾಡಿಬಿಟ್ಟು ಇನ್ನು ಧಾರೆ ಮುಹೂರ್ತಕ್ಕೂ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು. ಹಾಗೆ ನಾವಿಲ್ಲಿ ಬಾಸಿಂಗ ಪೂಜೆ ಮಾಡಿಸ್ಕೊಂಡು ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ. ನಮ್ಮ 4 ಜನ ಸೀರೆ ಅತ್ತೆ ತೊಗೊಂಡು ಬಂದಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ನಂದು ಮಾತ್ರ ಸ್ವಲ್ಪ ಡಿಸೈನ್ ಚೇಂಜ್ ಇದೆ, ನಾನು ಸ್ಪೆಷಲ್ ಅಲ್ವಾ. ಕುಟ್ಟಿ ತಗ ಕಂಬಳಿ ಕೊಡ್ತಾರೆ ತೊಡಿ. ಈ ಪಾಟಿ ಹೀಟ್ ಆಯ್ತದು. ನಮ್ದು ಇಲ್ಲ ಕವರ್ ಅಲ್ಲಿ ವಿಡಿಯೋ ಕವರ್ ಆಗಲ್ಲ ಬರ್ರಿ. ಅಲ್ಲ ಒಂದು ಪ್ಲೇಟ್ ಎಲ್ಲಿ ಇದ್ರೆ ಅದು ಉಲ್ಪಿ ಸಾಮಾನಿನ ತಟ್ಟೆ ಐತಲ್ ಚಿಕ್ಕಮ್ಮ, ಉಲ್ಪಿದ ಅದನ್ನ ಇಟ್ಬಿಡು, ಅದ್ರಾಗ ಇಟ್ಕೊಂಡು ಹೋಗ್ತೀವಲ್ಲ ಈಗ. ಪೂಜೆ ಹೋದಾಗ ಅದ್ರಲ್ಲೇ ನೀವ್ ಅಕ್ಕಿ ಕೈ ಹಿಡ್ಕೊಂಡ್ಬಿಡಪ್ಪ. ಈಗ ನಗ ಮಾತ್ರ ಹೇಳ್ಬೇಕಲ್ಲ. ದೊಡ್ಡ ಬಸಾಯ ಬಂದು ಸ್ವಾಮಿ ಬಾರಿ ಬರ್ತಾವ ಮುಂದೆ ಕೇಳೋಣ ಅಂತ ಬರಲ್ಲ. ಅದಕ್ಕೊಂದು ಕಂಕಣ ಇಡವ ಇಲ್ಲ ಹಂಗ ಕಂಬಳಿಗೆ ಇಟ್ಬಿಡು. ಚಿಕ್ಕವಲ್ಲ ಯಾರು ಕೆಟ್ಟ ನಿಮ್ಗ ನೋಡು ತಟ್ಟಿನ ಕಡೆಗೆ ಎತ್ಗಾರಮ್ಮ ನಿನ್ ಕಡೆಗೆ
ನೀನು ಕುಡಿದ್ಬಿಡಪ್ಪಾಜಿ ತಾಳೆ ನಾಲ್ದ ನೈವೇದ್ಯ ಮಾಡ್ಬಿಡು ಮಾಡಿ ದೊಡ್ಡ ಬಟ್ಲ ಆ ಕಡೆ ಸಣ್ಣ ಬಟ್ಲ ಕಡೆ ಇಟ್ಟು ನಮಸ್ಕಾರ ಮಾಡ್ತೀರಿ ಮಾಡ್ಬಿಡ್ರಿ ಸಾಕು ಹಸಿರು ಹಿಡ್ಕೊಂಡ್ರಿ ಎಲ್ಲರೂ ಹಿಡ್ಕೊಂಡ್ರಿ ಎಸ್ ಮಂದಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇನ್ನೂ ಇಷ್ಟೇ ಇದೆ, ಸ್ವಲ್ಪ ಹಾಕಿದ್ದೀನಿ, ಇನ್ನೂ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ತುಂಬ ಲೆಂತಿ ಆದರೆ ನಿಮಗೂ ನೋಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ವಿಡಿಯೋ ಚೆನ್ನಾಗಿದೆ. ಮುಹೂರ್ತ ತಾಳಿ ಕಟ್ಟಿರೋದು, ಇನ್ನು ಫಂಕ್ಷನ್ಸ್ ಎಲ್ಲ ನಡೆದಿರೋದು ತುಂಬಾ ಚೆನ್ನಾಗಿದೆ. ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಮುಂದೆ ಒಳ್ಳೆ ವಿಡಿಯೋ ಹಾಕ್ತೀನಿ ನಿಮಗೆ. ಚೆನ್ನಾಗಿದೆ ವೀಡಿಯೋಸ್ ಎಲ್ಲ. ನೆಕ್ಸ್ಟ್ ನೈಟ್ ಇವರೆಲ್ಲ ಊರಿಗೆ ಹೋಗಿದ್ದು ಇದೆ ಆಯಿತಾ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಖುಷಿ ಡೈಲಿ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.